ಹಾಂ ಸ್ಟೂಡೆಂಟ್ಸ್, ಅಗೇನ್ ಇದು ಸೆಕೆಂಡ್ ವಿಡಿಯೋ. ಇವತ್ತಿಂದು ನ್ಯೂಸ್ ಪೇಪರ್ ಅಲ್ಲಿ ಏನು ಇಂಪಾರ್ಟೆನ್ಸ್ ಬಂದದಪ್ಪ ಈ ವೀಕ್ ಒಳಗೆ, ನ್ಯೂಸ್ ಪೇಪರ್ ಇಂಪಾರ್ಟೆನ್ಸ್ ಏನಿದೆ, ನೀವು ಓವರ್ ಆಲ್ ಈ ಒಂದು ವೀಕ್ ಒಳಗೆ ನ್ಯೂಸ್ ಪೇಪರ್ ಏನೇನು ಇಂಪಾರ್ಟೆನ್ಸ್ ಬಂದವ ಅನ್ನೋದನ್ನ ಇವತ್ತು ಡಿಸ್ಕಷನ್, ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಫಸ್ಟಾಗಿ ಏನಪ್ಪ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾಕೆ ಬಂತು? ನಾವು ರೀಸೆಂಟಾಗಿ ನೋಡ್ಬೋದು, ರೀಸೆಂಟಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ ಆಯಿತು. ಆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಯಾರು ಎಲೆಕ್ಟ್ ಆಗಿದ್ದು? ದ್ರೌಪದಿ ಮುರ್ಮು. ಶಿ ಇಸ್ ಅನ್ 15th ಪ್ರೆಸಿಡೆಂಟ್ ಆಫ್ ಇನ್ ಇಂಡಿಯಾ. ಓಕೆ, ಫಸ್ಟ್ ಪ್ರೆಸಿಡೆಂಟ್ ಯಾರು, ಸೆಕೆಂಡ್ ಪ್ರೆಸಿಡೆಂಟ್ ಯಾರು, ಓಕೆ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಪ್ ಟು 15. ಬಟ್ ಈಗ ಯಾವಾಗ ರೀಸೆಂಟಾಗಿ ಯಾರು ಆಗಿರೋದು ಅಂದ್ರೆ, ರೀಸೆಂಟಾಗಿ ಯಾರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರೋದು? ದ್ರೌಪದಿ ಮುರ್ಮು. ನಂಬರು ನಮ್ಗೆ ನಾರ್ಮಲ್ ಆಗಿ ಎಕ್ಸಾಮಿನೇಷನ್ SSC ಬ್ಯಾಂಕಿಂಗಲ್ಲಿ ಏನು ಕೇಳ್ಬೋದಪ್ಪ, 15th ಪ್ರೆಸಿಡೆಂಟ್ ಯಾರಂತ ಕೇಳ್ಬೋದು. ಈಗ ದ್ರೌಪದಿ ಮುರ್ಮು. 14th ಯಾರಂತ ಕೇಳಿದ್ಕೂಡಲೇ ಪಾಸ್ ಆಗಿ ಯಾರಿದಾರಪ್ಪ, ಎಕ್ಸ್ ಪ್ರೆಸಿಡೆಂಟ್ ಅವರು ಹೆಸರು ಬರೀಬೇಕಾಗ್ತದೆ. ಓಕೆ, 15th ದ್ರೌಪದಿ ಮುರ್ಮು. ಓಕೆ, ಇಲ್ಲಿ ನಮ್ಗೆ ಏನು ಇಂಪಾರ್ಟೆನ್ಸು, ಎಕ್ಸಾಮ್ಸ್ ರಿಲೇಟೆಡ್ ಏನು ಕೇಳ್ತಾರೆ ರಿಲೇಟೆಡ್ ಟು ಪ್ರೆಸಿಡೆಂಟ್. ಪ್ರೆಸಿಡೆಂಟಲ್ಲಿ ಏನು ಕೇಳ್ತಾರೆ, ಯಾವ ಆರ್ಟಿಕಲಿಂದ ಸ್ಟಾರ್ಟ್ ಆಗ್ತದೆ? ಆರ್ಟಿಕಲ್ 52 52ರಿಂದ 78 ತನಕ, ಆರ್ಟಿಕಲ್ 52 to 78 ತನಕ ಏನಾಗ್ತದೆ? ಪ್ರೆಸಿಡೆಂಟ್ ರಿಲೇಟೆಡ್. ಓಕೆ, ಇಟ್ಸ್ ಕಮ್ಸ್ ಅಂಡರ್ ಪಾರ್ಟ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪಾರ್ಟ್ 5 ಏನು ಹೇಳ್ತದಪ್ಪ, ಆರ್ಟಿಕಲ್ 52ರಿಂದ 72 ಅಂತ ಪ್ರೆಸಿಡೆಂಟ್ ರಿಲೇಟೆಡ್ ಡೀಟೇಲ್ಸ್ ಕೊಡ್ತದೆ. ಏನು ಇಟ್ಸ್ ಡೀಲ್ ವಿತ್ ಅಂದ್ರೆ ಪ್ರೆಸಿಡೆಂಟ್ ಏನಾಗ್ತದೆ, ಆರ್ಟಿಕಲ್ 52 to 78 ಮತ್ತು ಪಾರ್ಟ್ 5 ಎದ್ರೊಳಗೆ ಡೀಲ್ ಮಾಡ್ತದಪ್ಪ, ಏನನ್ನ ಹೇಳ್ತದೆ ಅಂದ್ರೆ ನೋಡ್ಬೋದು ಇಲ್ಲಿ, ಡೀಲ್ ವಿತ್ ಯೂನಿಯನ್ ಎಕ್ಸಿಕ್ಯೂಟಿವ್. ಈ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಏನು ಬರ್ತದಪ್ಪ, ಯಾರು ಬರ್ತಾರ? ಫಸ್ಟ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ ಆಟೋನರಿ ಜನರಲ್. ಓಕೆ, ಯಾರ್ಯಾರು ಬರ್ತಾರ? ಡೀಲ್ ವಿತ್ ಯೂನಿಯನ್ ಎಕ್ಸಿಕ್ಯೂಟಿವ್. ಏನೇನು ಡೀಲ್ ಮಾಡ್ತದೆ ಇದು? ಆರ್ಟಿಕಲ್ 52 to 78 ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ ಆಟೋನರಿ ಜನರಲ್. ಓಕೆ, ಈ ಆಟೋನರಿ ಜನರಲ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರತಿ ವರ್ಷ ಈ UPSC ಎಕ್ಸಾಮಲ್ಲಿ ನೋಡ್ಬೋದು. ಲಾಸ್ಟ್ ನಾವು UPSC ಮಾಡಿದ್ವಿ. UPSC ಎಕ್ಸಾಮಲ್ಲಿ ಆಟೋನರಿ ಜನರಲ್ ಎಷ್ಟೋ ಸಲ ಪ್ರಶ್ನೆಗಳನ್ನ ಕೇಳಿ, ಯಾರು ಅಪಾಯಿಂಟ್ ಮಾಡ್ತಾರೆ, ಅವರು ಪೀರಿಯಡ್ ಏನಿರ್ತದೆ, ಟೆನ್ಯೂರ್ ಎಷ್ಟು ವರ್ಷ ಇರ್ತದೆ, ಆಮೇಲೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು, ಲೋಕಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಥವಾ ಇಲ್ಲ ಅನ್ನೋ ಕ್ವಶನ್ಸ್ಗಳು ಆಟೋನರಿ ಜನರಲ್ ಕೇಳಿದ್ದಾರೆ. ಓಕೆ, ಇಲ್ಲೇನಪ್ಪ, ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ದ ಗವರ್ಮೆಂಟ್. ಯಾರು ಹೆಡ್ ಆಫ್ ದ ಗವರ್ಮೆಂಟ್ ಯಾರಪ್ಪ ಅಂತ ಕೇಳಿದ್ರೆ, ನಿಮ್ಗೆ 2 ಮಾರ್ಕ್ಸ್ ಎಲ್ಲಾದರೂ ಯಾವುದೋ ಒಂದು ಎಕ್ಸಾಮ್ ಬರ್ತದೆ, ಹೂ ಇಸ್ ದ ಹೆಡ್ ಆಫ್ ದ ಗವರ್ಮೆಂಟ್ ಅಂತ ಕೇಳಿದ್ರೆ ಆನ್ಸರ್ ಇಸ್ ಪ್ರೆಸಿಡೆಂಟ್. ಓಕೆ, ಆನ್ಸರ್ ಏನಪ್ಪ? ಆನ್ಸರ್ ಏನಂತ ಬರಬೇಕು? ಪ್ರೆಸಿಡೆಂಟ್ ಇಸ್ ಪ್ರೈಮ್ ಮಿನಿಸ್ಟರ್ ಇಸ್ ಅ ಹೆಡ್ ಆಫ್ ದ ಗವರ್ಮೆಂಟ್. ಪ್ರೈಮ್ ಮಿನಿಸ್ಟರ್ ಇಸ್ ಅ ಹೆಡ್ ಆಫ್ ದ ಗವರ್ಮೆಂಟ್. ಓಕೆ, ಹಾಗಾದ್ರೆ ನಾಮಿನಲ್ ಹೆಡ್ ಯಾರು ಇರ್ತಾರ? ನಾಮಿನಲ್ ಹೆಡ್ ಇಸ್ ಅ ಪ್ರೆಸಿಡೆಂಟ್. ಯಾರ್ರಿ ನಾಮಿನಲ್ ಹೆಡ್? ಯಾರು? ಪ್ರೆಸಿಡೆಂಟ್ ಇಸ್ ಅ ನಾಮಿನಲ್ ಹೆಡ್. ಓಕೆ, ಅದಾದ್ಮೇಲೆ ಪ್ರೆಸಿಡೆಂಟ್ ಎದಕ್ಕೆ ಸಿಂಬಲ್ ಅಪ್ಪ? ಹಿ ಇಸ್ ಅ ಸಿಂಬಲ್ ಫಾರ್ ಯೂನಿಟಿ, ಇಂಟಿಗ್ರಿಟಿ ಅಂಡ್ ಸಾಲಿಡಾರಿಟಿ. ಓಕೆ, ಪ್ರೆಸಿಡೆಂಟ್ ಇಸ್ ಅ ಸಿಂಬಲ್ ಫಾರ್ ಯೂನಿಟಿ, ಇಂಟಿಗ್ರಿಟಿ ಅಂಡ್ ಸಾಲಿಡಾರಿಟಿ. ಆಮೇಲೆ ನಾಮಿನಲ್ ಹೆಡ್ ಆಫ್ ದ ಇಂಡಿಯನ್ ಸ್ಟೇಟ್. ಪ್ರೆಸಿಡೆಂಟ್ ಇಸ್ ಅ ನಾಮಿನಲ್ ಹೆಡ್ ಆಫ್ ದ ಇಂಡಿಯನ್ ಸ್ಟೇಟ್. ಓಕೆ, ಇದಿಷ್ಟು ಪ್ರೆಸಿಡೆಂಟ್ ಬಗ್ಗೆ. ನಾವು ಪ್ರೆಸಿಡೆಂಟ್ ಬಗ್ಗೆ ಈ ವಾರ ನ್ಯೂಸ್ ಪೇಪರಲ್ಲಿ ಇತ್ತು, ಅದಕ್ಕಾಗಿ ಪ್ರೆಸಿಡೆಂಟ್ ಯಾರಪ್ಪ ಅಪಾಯಿಂಟ್ ಆಗಿದ್ರು? ದ್ರೌಪದಿ ಮುರ್ಮು, 15th ಪ್ರೆಸಿಡೆಂಟ್. ಓಕೆ, ಆಮೇಲೆ ಆರ್ಟಿಕಲ್ 52ದಿಂದ 78 ತನಕ ಪಾರ್ಟ್ 5 ಏನು ಹೇಳ್ತದ? ಡೀಲ್ ವಿತ್ ಯೂನಿಯನ್ ಎಕ್ಸಿಕ್ಯೂಟಿವ್. ಯಾರು ಇರ್ತಾರೆ ಯೂನಿಯನ್ ಎಕ್ಸಿಕ್ಯೂಟಿವ್? ಯಾರು ಬರ್ಬೋದು? ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಆಟೋನರಿ ಜನರಲ್. ಓಕೆ, ಹೂ ಇಸ್ ದ ಹೆಡ್ ಆಫ್ ದ ಗವರ್ಮೆಂಟ್? ಹೆಡ್ ಆಫ್ ದ ಗವರ್ಮೆಂಟ್ ಇಸ್ ಅ ಪ್ರೈಮ್ ಮಿನಿಸ್ಟರ್, ನಾಟ್ ಅ ಪ್ರೆಸಿಡೆಂಟ್. ಹೆಡ್ ಆಫ್ ದ ಗವರ್ಮೆಂಟ್ ಇಸ್ ಅ ಪ್ರೈಮ್ ಮಿನಿಸ್ಟರ್. ಓಕೆ, ಅಗೇನ್ ಹೂ ಇಸ್ ದ ನಾಮಿನಲ್ ಹೆಡ್? ಇದು ಪ್ರಶ್ನೆ ಕೇಳ್ಬೋದು. ನಾಮಿನಲ್ ಹೆಡ್ ಯಾರಾಗಿರ್ತಾರಪ್ಪ ಸ್ಟೇಟ್ ಒಳಗೆ, ಅಂದರೆ ಇಂಡಿಯನ್ ಸ್ಟೇಟ್ ಒಳಗೆ? ದಟ್ ಇಸ್ ಅ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇಸ್ ಅ ನಾಮಿನಲ್ ಹೆಡ್. ಓಕೆ, ಇದು ಎದಕ್ಕೆ ಸಿಂಬಾಲು? ಪ್ರೆಸಿಡೆಂಟ್ ಎದಕ್ಕೆ ಸಿಂಬಾಲ್ ಅಪ್ಪ? ಯೂನಿಟಿ, ಇಂಟಿಗ್ರಿಟಿ ಆ್ಯಂಡ್ ಸಾಲಿಡಾರಿಟಿ. ನಿಮ್ಮ ಪ್ರಶ್ನೆ ಕೇಳ್ಬೋದು, ಯೂನಿಟಿ, ಇಂಟಿಗ್ರಿಟಿ ಆ್ಯಂಡ್ ಸಾಲಿಡಾರಿಟಿ ಸಿಂಬಾಲ್ ಯಾರಾಗಿರ್ತಾರಪ್ಪ? ಆಪ್ಷನ್ ಕೊಡ್ಬೋದು, ಪ್ರೈಮ್ ಮಿನಿಸ್ಟರ್ ಕೊಡ್ಬೋದು, ಪ್ರೆಸಿಡೆಂಟ್ ಕೊಡ್ಬೋದು, ಅಗೇನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೊಡ್ಬೋದು, ಅಗೇನ್ ಆಟೋನರಿ ಜನರಲ್ ಕೊಡ್ಬೋದು. ಓಕೆ, ನೀವು ಉತ್ತರ ಏನು ಬರೀಬೇಕು ಅವಾಗ? ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇಸ್ ಅ ನಾಮಿನಲ್ ಹೆಡ್ ಆಫ್ ದ ಏನಪ್ಪ ಇಂಡಿಯನ್ ಸ್ಟೇಟ್. ಹೂ ಇಸ್ ದ ರಿಯಲ್ ಹೆಡ್ ಆಫ್ ದ ಇಂಡಿಯನ್ ಸ್ಟೇಟ್? Again, Uttara is Prime Minister. He is a nominal head, President. Real head of the state is Prime Minister. Okay, ಇದು ಫಸ್ಟ್. ಸೆಕೆಂಡ್ ಒನ್ ಏನಪ್ಪ ಇಂಪಾರ್ಟೆಂಟ್? ಪ್ರೈವೇಟ್ ಸೆಕ್ಟರ್ ಗೋಸ್ ಟು ಇಂಡಿಯನ್ ಸ್ಪೇಸ್ ಇಂಡಸ್ಟ್ರಿ. ಓಕೆ, ಇಲ್ಲಿ ನೋಡ್ಬೋದು ನಾವು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿ ಎದ್ರೊಳಗಪ್ಪ? ಸ್ಪೇಸ್ ಇಂಡಸ್ಟ್ರಿ ಒಳಗೆ. ನಾವು ಇಲ್ಲಿ ತನಕ ನೋಡ್ಬೋದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಏನು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಟ್ಸ್ ಅನ್ ಗವರ್ಮೆಂಟ್ ಆರ್ಗನೈಸೇಷನ್. ಓಕೆ, ಇದು ಗವರ್ಮೆಂಟ್ ಆರ್ಗನೈಸೇಷನ್. ಈ ಗವರ್ಮೆಂಟ್ ಆರ್ಗನೈಸೇಷನ್ ಏನು ಮಾಡ್ತದಪ್ಪ? ಸ್ಪೇಸ್ ಟೆಕ್ನಾಲಜಿ ನೋಡ್ಕೊಳ್ತದ ಪ್ರತಿಯೊಂದು. ಎದ್ರ ಬಗ್ಗೆ? ಸಿವಿಲಿಯನ್ ಆ್ಯಪ್, ಆಮೇಲೆ ಮಿಲಿಟರಿ ಆ್ಯಪ್. ಏನು ಸಿವಿಲಿಯನ್ ಆ್ಯಪ್ ಮತ್ತು ಮಿಲಿಟರಿ ಆ್ಯಪ್. ಸಿವಿಲಿಯನ್ ಆ್ಯಪ್ ಇದು ಸ್ಪೇಸ್ ಟೆಕ್ನಾಲಜಿ, ವೆದರ್ ಫೋರ್ಕಾಸ್ಟಿಂಗ್, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ರಿಸರ್ಚ್ ಇದೆಲ್ಲ ಸ್ಪೇಸ್ ಟೆಕ್ನಾಲಜಿನ ಡೆವಲಪ್. ಸಿವಿಲಿಯನ್ ಆ್ಯಪನ್ನು ಡೆವಲಪ್ ಯಾರು ಮಾಡ್ತಾರಪ್ಪ? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಅಗೇನ್ ಮಿಲಿಟರಿ ಆ್ಯಪ್. ಓಕೆ, ಇದು ಯಾಕೆ ನ್ಯೂಸ್ ಒಳಗದ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮತ್ತು ಆಮೇಲೆ ಇಂಡಿಯನ್ ಸ್ಪೇಸ್ ಇಂಡಸ್ಟ್ರಿ. ಓಕೆ, ಬೇರೆ ದೇಶಗಳು ಫಾರ್ ಎಕ್ಸಾಂಪಲ್ USA, ಜರ್ಮನಿ, ಜಪಾನ್, ರಷ್ಯಾ, ಆ ಎಲ್ಲ ದೇಶಗಳಲ್ಲಿ ಮೇಜರ್ ಆಗಿ ಗವರ್ಮೆಂಟ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಕಂಪನೀಸ್ಗಳು
ಈ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಇಲಾನ್ ಮಸ್ಕ್ ನೀವು ಕೇಳಿರ್ಬೋದು, ಅಮೆರಿಕಾದಲ್ಲಿ ಅವ್ರದ್ದೊಂದು ಸಪ್ರೇಟ್ ಕಂಪನಿ ಇದೆ. ಓಕೆ, ಅದೇ ರೀತಿ ಭಾರತದೊಳಗೆ ಅಷ್ಟು ನಾವು ಪ್ರೋತ್ಸಾಹ ಕೊಟ್ಟಿಲ್ಲ. ಈಗಿನ ಪ್ರೆಸೆಂಟ್ ಗೌರ್ಮೆಂಟ್ ಏನು ಫೋಕಸ್ ಮಾಡ್ತದೆ, ಈಗ ನಾವು ಇಂಡಿಯಾದ 6th ಲಾರ್ಜೆಸ್ಟ್ ಇನ್ ಸ್ಪೇಸ್ ಟೆಕ್ನಾಲಜಿ ಒಳಗೆ ಪ್ರಪಂಚದೊಳಗೆ 6ನೇದು. ಫಸ್ಟ್ USA, ಅಗೇನ್ ರಷ್ಯಾ, ಜಪಾನ್, ಆಮೇಲೆ ಜರ್ಮನಿ, ಆಮೇಲೆ 6th ಲಾರ್ಜೆಸ್ಟ್ ಇನ್ ಇಂಡಿಯಾ. ಓಕೆ, ಇದನ್ನು ಬಿಟ್ಟರೆ ಅದ್ರ ನೆಕ್ಸ್ಟ್ ಚೈನಾ ಬರ್ತದೆ. ಓಕೆ, 7th ಲಾರ್ಜೆಸ್ಟ್ ಸ್ಪೇಸ್ ಟೆಕ್ನಾಲಜಿ ಒಳಗೆ ಇದು ನಮ್ಮ ಪ್ರಶ್ನೆ ಬರ್ಬೋದು ಇಂಪಾರ್ಟೆಂಟ್. 6th ಲಾರ್ಜೆಸ್ಟ್. ಓಕೆ, 6th ಲಾರ್ಜೆಸ್ಟ್ ಇದ ಇಂಡಿಯಾ. ಅಗೇನ್ ಈಗ ಪ್ರೆಸೆಂಟ್ ನಮ್ಗೆ ಇನ್ಕಮ್ ಎಷ್ಟದಪ್ಪ, $7 billion ಅದ. ಓಕೆ, ನಮ್ಮ ಈ ಇಂಡಿಯನ್ ಇಸ್ರೋದಿಂದ ಎಷ್ಟು ಇನ್ಕಮ್ ಬರ್ತದೆ ಸ್ಪೇಸ್ ಟೆಕ್ನಾಲಜಿಯಿಂದ, $7 billion ಅದ. ಬಟ್ ಪ್ರೆಸೆಂಟ್ ಗೌರ್ಮೆಂಟ್ ಇಂಟೆನ್ಷನ್ ಏನದಪ್ಪ, ಈ $7 billion $50 billion ತನಕ ಒಯ್ಯೋ ಇಂಟೆನ್ಷನ್ಸ್ ಇದೆ. ಅದು ಯಾವಾಗ ಸಕ್ಸೀಡ್ ಆಗ್ತದೆ, ವೆನ್ ಪ್ರೈವೇಟ್ ಸೆಕ್ಟರ್ ಕಮ್ಸ್ ಅಂಡರ್ ದ ಸ್ಪೇಸ್ ಟೆಕ್ನಾಲಜಿ ಒಳಗೆ ಪ್ರೈವೇಟ್ ಸೆಕ್ಟರ್ಗಳು ಯಾವಾಗ ಪಾರ್ಟಿಸಿಪೇಟ್ ಮಾಡ್ತಾವಲ್ಲ ಆವಾಗ ಇದು $7 billion ಇದು $50 billion. ಅಂದ್ರೆ ಈಗ ನಾವು ಜಾಸ್ತಿ ಬೇರೆ ದೇಶಗಳ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತೀವಿ, ಬಟ್ ಅದರಿಂದ ಇನ್ಕಮ್ ಅಷ್ಟಿಲ್ಲ. ಬಟ್ ಇದನ್ನು ನಮ್ಮ ಇಂಡಿಯನ್ ಕಂಪನೀಸು ಅಥವಾ ಬೇರೆ ಪ್ರೈವೇಟ್ ಕಂಪನೀಸ್ಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ಇದು $15 billion ತನಕ ಒಯ್ಯೋ ಗುರಿ ಯಾರು ಅಂತಾರಪ್ಪ, ನಮ್ಮ ಪ್ರೆಸೆಂಟ್ ಗೌರ್ಮೆಂಟ್ ಹೊಂದಿದೆ. ಓಕೆ, ಅಗೇನ್ ಥರ್ಡ್ ಇಂಪಾರ್ಟೆಂಟ್ ಏನಪ್ಪ, ಲೇಟೆಸ್ಟ್ ಗೈಡ್ಲೈನ್ಸ್ ಫಾರ್ ಅರೆಸ್ಟ್ ಆ್ಯಂಡ್ ಬೇಲ್ ಆರ್ಡರ್ಸ್. ಓಕೆ, ಈಗ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾದ್ರೆ ಹತ್ರ ಬೇಲ್ ಆರ್ಡ್ರು ಅಥವಾ ಲೇಟೆಸ್ಟ್ ಅಂದರೆ ಏನು ಸೆಕ್ಷನ್ 41 ಮತ್ತು 40 ಆ್ಯಂಡ್ 41A ಇದು ಈಗ ನ್ಯೂಸಲ್ಲಿ ಇರೋದು. ಸೆಕ್ಷನ್ 41 ಮತ್ತು ಸೆಕ್ಷನ್ 41A ವಿದೌಟ್ ವಾರೆಂಟ್ ಏನು ಹೇಳ್ತದ, ವಿದೌಟ್ ವಾರೆಂಟ್ ಅರೆಸ್ಟ್ ಮಾಡೋಂಗಿಲ್ಲ. ಸೆಕ್ಷನ್ 41 ಹೇಳ್ತದ ವಿದೌಟ್ ವಾರೆಂಟು ಅರೆಸ್ಟ್ ಮಾಡೋಂಗಿಲ್ಲ. ಯಾವ ಕೇಸಲ್ಲಪ್ಪ ಸುಪ್ರೀಂ ಕೋರ್ಟ್ ಡಿಸಿಷನ್ ತೊಗೊಂಡ್ರೆ, ಸತ್ಯೇಂದ್ರ ಕುಮಾರ್ ಅಂಟಿಲ್, ಆಮೇಲೆ ಸತ್ಯೇಂದ್ರ ಕುಮಾರ್ ಅಂಟಿಲ್ ವರ್ಸಸ್ CBI ಈ ಕೇಸಲ್ಲಿ ಡಿಸಿಷನ್ ತೊಗೊಂಡು ಸೆಕ್ಷನ್ 41 ಪ್ರಕಾರ ವಿದೌಟ್ ಎನಿ ವಾರೆಂಟ್ ನಾವು ಯಾರನ್ನ ಯಾವುದೇ ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡೋಂಗಿಲ್ಲ. ಓಕೆ, ಇದು ಇಂಪಾರ್ಟೆಂಟ್. ನಮಗೇನು ಇಂಪಾರ್ಟೆಂಟ್ ಅಪ್ಪ ಎಕ್ಸಾಮು, ಸೆಕ್ಷನ್ 41, ಸೆಕ್ಷನ್ 41A ನಾವು ನೋಡ್ಕೊಳ್ಬೇಕಾಗಿರೋದೇನು ಸೆಕ್ಷನ್ 40 ಮತ್ತು ಸೆಕ್ಷನ್ 41A. ಆಮೇಲೆ ಈ ಕೇಸ್ ಬಗ್ಗೆ ನೀವು ತಿಳ್ಕೊಳ್ಬೋದು. ಓಕೆ, ಇದು ಥರ್ಡ್ ಇಂಪಾರ್ಟೆಂಟ್ ನ್ಯೂಸ್ ಈ ವಾರದೊಳಗೆ. ಫೋರ್ತ್ ಏನಪ್ಪ, ರಾಮ್ಸರ್ ಸೈಟ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ. ರಾಮ್ಸರ್ ಎಲ್ಲದಪ್ಪ, ಇರಾನ್ ಒಳಗದ. ಓಕೆ, ಈ ರಾಮ್ಸರ್ ಸೈಟ್ಸ್ ಇಂಡಿಯಾದೊಳಗೆ ರೀಸೆಂಟ್ಲಿ ನ್ಯೂ 5 ರಾಮ್ಸರ್ ಸೈಟ್ಸ್. ಓಕೆ, ಭಾರತದಲ್ಲಿ ಹೊಸ ಮತ್ತು 5 ರಾಮ್ಸರ್ ಸೈಟ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓವರಾಲ್ 54 ರಾಮ್ಸೈಟ್ಸ್ ಇದಾವೆ, ಅದರೊಳಗೆ ಇನ್ನೂ 5ನ ಆ್ಯಡ್ ಮಾಡಿದ್ದಾರೆ. ಓಕೆ, ಟೋಟಲಿ ಎಷ್ಟದಪ್ಪ, 54 ರಾಮ್ಸರ್ ಸೈಟ್ಸ್ ಇದಾವೆ. ಫಸ್ಟ್ ಒನ್ ಎಲ್ಲಾಗಿದೆ, ಕರ್ಕಿಲ್ ಬರ್ಡ್ ಸೆಂಚುರಿ ತಮಿಳ್ನಾಡು. ಸೆಕೆಂಡ್, ಪಲಿಕರ್ನಿ ಮಾರ್ಷ್ ರಿಸರ್ವ್ ಫಾರೆಸ್ಟ್ ತಮಿಳ್ನಾಡು. ಪಿಚ್ಚರ ಮ್ಯಾಂಗ್ರೂವ್ ತಮಿಳ್ನಾಡು. ಸಖ್ಯ ಸಾಗರ ಮಧ್ಯಪ್ರದೇಶ್. ಓಲಾ ವೆಟ್ಲನಿ ಮಿಜೋರಾಂ. ಫಸ್ಟ್ ಒನ್ ತಮಿಳ್ನಾಡು ಕರ್ಕಿಲ್, ಸೆಕೆಂಡ್ ಒನ್ ಪಲಿಕನಿ ರಿಸರ್ವ್ ಫಾರೆಸ್ಟ್ ತಮಿಳ್ನಾಡು. ಪಿಚ್ಚರ ಮ್ಯಾಂಗ್ರೂವ್ ಇದು ಮ್ಯಾಂಗ್ರೂವ್ ತಮಿಳ್ನಾಡು. ಸಖ್ಯ ಸಾಗರ್ ಮಧ್ಯಪ್ರದೇಶ್. ಅಗೇನ್ ಪೋಲಾ ವೆಟ್ಲನಿ ಮಿಜೋರಾಂ. ಅಗೇನ್ ವೆಟ್ಲ್ಯಾಂಡ್ ಒಳಗೆ ಏನೇನು ಬರ್ತಾವಪ್ಪ, ಲೇಕ್ಸು, ಇಶ್ಚೂರೀಸು, ರಿವರ್ಸು ಇವೆಲ್ಲ ವೆಟ್ಲ್ಯಾಂಡ್ ಒಳಗೆ ಬರ್ತಾವೆ. ನಮ್ಗೆ ಇಂಪಾರ್ಟೆಂಟ್ ಅಪ್ಪ ವೆಟ್ಲ್ಯಾಂಡ್ ಅಂದರೆ ಏನು ನೋಡ್ಕೊಳ್ಬೇಕು. ಅಗೇನ್ ಇಶ್ಚೂರೀಸ್, ಆಮೇಲೆ ಮ್ಯಾಂಗ್ರೂವ್ಸ್ ಅಂದ್ರೇನು, ಮ್ಯಾಂಗ್ರೂವ್ ಫಾರೆಸ್ಟ್ ಎಲ್ಲೆಲ್ಲದ ಭಾರತದೊಳಗೆ ಮ್ಯಾಂಗ್ರೂವ್ ಫಾರೆಸ್ಟ್ ಎಲ್ಲೆಲ್ಲಿ ಹೆಚ್ಚಾಗಿ ಕಂಡು ಬರ್ತದಪ್ಪ, ತಮಿಳ್ನಾಡು ಕಂಡು ಬರ್ತದೋ ಅಥವಾ ವೆಸ್ಟ್ ಬೆಂಗಾಲ್ ಕಂಡು ಬರ್ತದೆ. ಓಕೆ, ಅತಿ ಹೆಚ್ಚಾಗಿ ನಮ್ಗೆ ವೆಸ್ಟ್ ಬೆಂಗಾಲ್ ರೀಜನಲ್ಲಿ ಮ್ಯಾಂಗ್ರೂವ್ಸು ಕಂಡು ಬರ್ತದೆ. ಓಕೆ, ಈ ರಾಮ್ಸರ್ ಸೈಟಲ್ಲಿ ಭಾರತದ್ದು 5 ಹೊಸ ರಾಮ್ಸರ್. ನಮಗೆ ಎಕ್ಸಾಮ್ ಒಳಗೆ ಏನು ಕೇಳ್ಬೋದಪ್ಪ, ಎಷ್ಟು ನಂಬರ್ ಆಫ್ ಯಾವ ರಾಮ್ಸರ್ ಸೈಟು ಎಷ್ಟು ನಂಬರ್ ಆಫ್ ಈ ವರ್ಷದಲ್ಲಿ ಆ್ಯಡ್ ಮಾಡೋದು. 2022 ಅಲ್ಲಿ ಎಷ್ಟು ನಂಬರ್ ಆಫ್ ಸೈಟ್ಸ್ಗಳನ್ನ ಆ್ಯಡ್ ಮಾಡೋದು. 5 ಕೇಳ್ಬೋದು, ಆಪ್ಷನ್ 5, 4, 3. ಬಟ್ ರೈಟ್ ಆನ್ಸರ್ ಇಸ್ 5. ಈ 5 ರಾಮ್ಸರ್ ಸೈಟ್ಗಳನ್ನ ಏನಪ್ಪ ಸೆಲೆಕ್ಟ್ ಮಾಡೋದು ಭಾರತದಿಂದ. ಎಲ್ಲದ ರಾಮ್ಸರ್ ಅನ್ನೋ ಸೈಟ್ ಇಲ್ಲದ 19 ಇರಾನ್ ಒಳಗೆ ಯಾವಾಗ ಎಕ್ಸಿಸ್ಟ್ ಆಯಿತು ಈ ರಾಮ್ಸರ್ ಅನ್ನೋ ಒಂದು ಆರ್ಗನೈಸೇಷನ್ ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದರೆ 1975 ಇಂದ ಎಕ್ಸಿಸ್ಟ್ ಆಗಿದೆ. ಓಕೆ, ಅದು ನಮಗೇನು ಇಂಪಾರ್ಟೆಂಟ್ ಅಪ್ಪ, ವೆಟ್ಲ್ಯಾಂಡ್ ಅಂದರೆ ಏನು, ಮ್ಯಾಂಗ್ರೋವ್ಸ್ ಅಂದರೆ ಏನು, ಎಸ್ಚುರೀಸ್ ಅಂದರೆ ಏನು, ಲೇಕ್ಸ್ ಅಂದರೆ ಏನು, ಇದ್ರ ಬಗ್ಗೆ ಡೀಟೇಲಾಗಿ ನಾವು ನೋಡ್ಕೋಬೇಕು. ಓಕೆ, ಅಗೇನ್ ಫಿಫ್ತ್ ಒನ್ ಮನಿ ಲಾಂಡ್ರಿಂಗ್. ಓಕೆ, ನಾವೀಗ ರೀಸೆಂಟಾಗಿ ವೆಸ್ಟ್ ಬೆಂಗಾಲ್ ಮಿನಿಸ್ಟ್ರು ಮನಿ ಲಾಂಡ್ರಿಂಗ್ ED ಆ್ಯಕ್ಟ್ನಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಏನಪ್ಪ, ED ನಾವು ಕೇಳ್ತೀವಿ. ED ಅಂದರೆ ಏನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಯಾವುದೊಂದು ಸೆಕ್ಷನ್ ಒಳಗೆ ಅಪಾಯಿಂಟ್ಮೆಂಟ್ ಮಾಡೋದ, ನಮ್ಗೆ ಇಂಪಾರ್ಟೆಂಟ್ ಇರೋದು ಯಾವ ಒಂದು ಸೆಕ್ಷನ್ ಒಳಗೆ. ಓಕೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಯಾವ ಆ್ಯಕ್ಟ್ ಒಳಗೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಒಳಗೆ ಈ EDಯನ್ನು ಅಪಾಯಿಂಟ್ ಮಾಡಬೇಕು. ಈ ED ಏನಪ್ಪ ಎದುರು ಬ್ಯಾಂಕಿಂಗ್ ಒಳಗೂ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬ್ಯಾಂಕ್ ಮೇಲೆ ಏನಪ್ಪ ಯಾವುದೋ ಒಂದು ಡೀಟೇಲ್ಸ್ ಬೇಕಾಗಿದ್ರೆ, ಯಾವುದೋ ಒಂದು ಕಸ್ಟಮರ್ ಡೀಟೇಲ್ಸ್ ಬೇಕಾಗಿದ್ರೆ ED ಪಡ್ಕೊಳ್ಬೋದು. ಅಲ್ಲಿ ಬ್ಯಾಂಕು ಇವ್ರ ಮೇಲೆ ರೆಸ್ಟ್ರಿಕ್ಷನ್ ಹಾಕೋ ಅವಶ್ಯಕತೆ ಇಲ್ಲ. ಯಾವ ಒಂದು ಆ್ಯಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002. ಓಕೆ, ಮನಿ ಲಾಂಡ್ರಿಂಗ್ ಅಂದ್ರೇನು, ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಇಲ್ಲಿಗಲಿ ಗೇನ್ಡ್ ಮನಿ. ಓಕೆ,
ಈಗ ನಾವೇನು ಬ್ಲ್ಯಾಕ್ ಮನಿ ಅಂತೀವಲ್ಲ, ಅದು ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಇಲ್ಲಿಗಲಿ ಗೇನ್ ಮನಿ. ಅಂದ್ರೆ ನಾವು ಇಲ್ಲಿಗಲಿ ಏನು ಹಣ ಪಡ್ಕೊಂಡಿರ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವೇ ನೋಡ್ಬೋದು, ಮಿನಿಸ್ಟರು ಇಲ್ಲಿಗಲಿ ಎಷ್ಟೋ ಕೋಟಿ ಗಂಟೆ ಅವನ ಹತ್ರ ಹಣ ಇತ್ತು, ಆ ಹಣವನ್ನು ಏನು ಮಾಡ್ತಾರಪ್ಪ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ ರೀತಿ ಪಡ್ಕೊಂಡಿರ್ತಾರೆ ಇನ್ ದ ಫಾರ್ಮ್ ಆಫ್ ಕರಪ್ಷನ್, ಡ್ರಗ್ ಟ್ರಾಫಿಕಿಂಗ್, ಆಮೇಲೆ ಟ್ಯಾಕ್ಸ್ ಎವೇಷನ್. ಅಂದರೆ ಟ್ಯಾಕ್ಸ್ ತುಂಬದೇನೆ ಅವ್ರ ಹತ್ರ ಇರೋ ಮನಕ್ಕೆ ಏನಂತಾರಪ್ಪ ಮನಿ ಏನಂತಾರೆ ಬ್ಲ್ಯಾಕ್ ಮನಿ ಅಂತಾರೆ. ಆ ಮನಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಏನಂತಾರಪ್ಪ ಮನಿ ಲಾಂಡ್ರಿಂಗ್. ಇದು ಭಾರತದೊಳಗೆ ನಾನಾ ರೀತಿಯೊಳಗೆ ಬರ್ಬೋದು. ಅದೇ ರೀತಿ ಯಾವ ರೀತಿ ಒಳಗಪ್ಪ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ರೂಪದೊಳಗೂ ಭಾರತದೊಳಗೆ ತರ್ಬೋದು. ಇಲ್ಲಿರೋ ಮನಿಯನ್ನು ಭಾರತದಲ್ಲಿರೋ ನಾವೇನು ಮನಿ ಲಾಂಡ್ರಿಂಗ್ ಅಂದರೆ ಟ್ಯಾಕ್ಸ್ ತುಂಬದೇ ಇರೋ ಬ್ಲ್ಯಾಕ್ ಮನಿಯನ್ನು ಬೇರೆ ದೇಶಕ್ಕೆ ಕಳಿಸ್ಬೋದು. ಅದ್ರ ಬೇರೆ ದೇಶದವ್ರ ಬ್ಯಾಂಕ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬ್ಯಾಂಕ್ ಅಲ್ಲಿಂದಾನೇ ಬೇರೆಯವ್ರ ಹೆಸರಲ್ಲಿ ನಮ್ಮ ದೇಶದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರಿಂದ ಅಗೇನ್ ದೇ ಉಂಟು ಏನಪ್ಪ ಇನ್ಕಮ್ ಅವ್ರು ಅಲ್ಲಿಂದನೂ ಪಡಿತಾರೆ. ಓಕೆ, ಅದು ಮನಿ ಲಾಂಡ್ರಿಂಗ್ ಅಂತಾರೆ. ಮನಿ ಲಾಂಡ್ರಿಂಗ್ ಅಂದರೆ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಇಲ್ಲಿಗಲ್ ಗೇನ್ ಮನಿ. ಓಕೆ, ಇದರಿಂದ ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗುತ್ತಾ ಟೋಟಲಿ ಇಂಡಿಯನ್ ಎಕಾನಮಿಗೆ ಇಂಪ್ಯಾಕ್ಟ್ ಆಗ್ತದೆ. ಓಕೆ, ಇದರಿಂದ ಕರಪ್ಷನ್ ಮತ್ತಷ್ಟು ಹೆಚ್ಚಾಗ್ಬೋದು. ಓಕೆ, ಇದು ಮನಿ ಲಾಂಡ್ರಿಂಗ್ ಬಗ್ಗೆ ಈ ವಾರ ಇಂಪಾರ್ಟೆಂಟ್ ನ್ಯೂಸ್ ಬಂದಿರೋದು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ನ್ಯೂಸ್ ಫಾರ್ ನ್ಯೂಸ್ ಪೇಪರ್. ಅಂದರೆ ಈ ವಾರದೊಳಗೆ ಏನು ಇಂಪಾರ್ಟೆಂಟ್ ನ್ಯೂಸ್ ಮೇಜರ್ 5 ಪ್ರೆಸಿಡೆಂಟ್ ಆಫ್ ಇಂಡಿಯಾ ನ್ಯೂಸ್ ಒಳಗದ. ಅಗೇನ್ ಪ್ರೈವೇಟ್ ಸೆಕ್ಟರ್ ಗೋಸ್ ಟು ಸ್ಪೇಸ್ ಇಂಡಸ್ಟ್ರೀಸ್. ಪ್ರೈವೇಟ್ ಸೆಕ್ಟರ್ ಎಂಟ್ರಿ ಕೊಡಬೇಕಪ್ಪ ಸ್ಪೇಸ್ ಟೆಕ್ನಾಲಜಿ ಒಳಗೆ, ಸ್ಪೆಷಲಿ ಭಾರತದೊಳಗೆ. ಅಗೇನ್ ಲೇಟೆಸ್ಟ್ ಗೈಡೆನ್ಸ್ ಫಾರ್ ಅರೆಸ್ಟ್ ಅಂಡ್ ಬೇಲ್ ಆರ್ಡರ್ಸ್. ಓಕೆ, ಸೆಕ್ಷನ್ 41, ಸೆಕ್ಷನ್ 41A. ಓಕೆ, ಆಮೇಲೆ ರಾಮ್ಸರ್ ಸೈಟ್ಸ್ ಇಲ್ಲದಪ್ಪ. ರಾಮ್ಸರ್ ಅನ್ನೋ ಸೈಟ್ ಇಲ್ಲದ ಇರಾನ್ 1975 ಒಳಗೆ ಇದು ಸ್ಟಾರ್ಟ್ ಮಾಡೋದು ಟು ಸೇವ್ ದ ವೇಟ್ಲ್ಯಾಂಡ್ಸ್, ಲೇಕ್ಸ್, ಎಸ್ಚುರೀಸ್. ಅಂದರೆ ಈ ಏನು ವೇಟ್ಲ್ಯಾಂಡ್ಸು, ಲೇಕ್ಸು ಮತ್ತು ಎಸ್ಚುರೀಸ್ಗಳದಾವಲ್ಲ ಅವನ್ನ ಸೇವ್ ಮಾಡಲಿಕ್ಕೆ ಈ ರಾಮ್ಸರ್ ಅನ್ನೋ ಒಂದು ಆರ್ಗನೈಸೇಷನ್ ಕೊಡ್ತದೆ 1975 ಒಳಗೆ. ಓಕೆ, 1975 ಒಳಗೆ ಲಾಂಚ್ ಮಾಡ್ತಾರೆ. ಓಕೆ, ಈ ಭಾರತದೊಳಗೆ ಟೋಟಲ್ 54 ಅದಾವ. ಇದ್ರೊಳಗೆ 5 ಹೊಸ ಆ್ಯಡ್ ಆಗಿರೋದು ಯಾವಪ್ಪ ಅಂದ್ರೆ ಕರಿಕಿಲ್, ಆಮೇಲೆ ಪಲ್ಲಿಕರ್ಣಿ, ಪಂಚಮಿ, ಸರಿ. ಓಕೆ, ಇದರ ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಏನಪ್ಪ ನ್ಯೂಸ್ ಪೇಪರ್ದು ಇಂಪಾರ್ಟೆನ್ಸ್. ಓಕೆ, ಇಂಪಾರ್ಟೆಂಟ್ ನ್ಯೂಸ್ ಅದು. ಅಗೇನ್ ನೆಕ್ಸ್ಟ್ ವೀಡಿಯೋಲಿ ನಾವೇನು ಏನು ಹೇಳ್ತೀವಪ್ಪ ಅಂದ್ರೆ ನಾಳೆ ಅಥವಾ ನಾಡ್ದು ಹೊಸ ವಿಡಿಯೋ ಏನಪ್ಪ ಓವರಾಲ್ ಶಾರ್ಟಾಗಿ ಕರೆಂಟ್ ಅಫೇರ್ಸ್. ಇದು ಓವರಾಲ್ ನಿಮ್ಗೆ ಡೀಟೇಲಾಗಿ ತಿಳಿತು. ಶಾರ್ಟಾಗಿ ಕರೆಂಟ್ ಅಫೇರ್ಸ್ ಏನೇನು ಬಂದಿದೆ, GI ಟ್ಯಾಗ್ ಯಾರ್ಯಾರು ಕೊಟ್ಟಾರೆ, ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಯಾರ್ಯಾರು ಕೊಟ್ಟಾರೆ, ಹೊಸ ನ್ಯೂಸ್ಗಳು ಪ್ಲೇಸ್ಗಳಲ್ಲಿ ಯಾವ್ಯಾವ ಇದಾವೆ ಅದನ್ನು ನಿಮಗೆ ನಾಳೆ ಬಂದು ಹೊಸ ವಿಡಿಯೋಲಿ ಅಪ್ಲೋಡ್ ಮಾಡ್ತೀವಿ. ಓಕೆ, ಇದಿಷ್ಟು. ಹಾಗೇನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ.